ಓಕೆ ಸ್ನೇಹಿತರೆ, ಈಗಾಗಲೇ ನಾನು ಡಿವಿಷನ್ ಪ್ರೋಸೆಸ್ ಅನ್ನ ಹೇಳ್ಕೊಟ್ಟಿದ್ದೆ. ಸೊ 3 ಪ್ರಾಬ್ಲಮ್ಸ್ ಅನ್ನು ನಿಮಗೆ ಎಕ್ಸಾಂಪಲ್ಸ್ ಕೊಟ್ಟಿದ್ದೆ. ಯಾವುದು ಅಂತ ಗೊತ್ತಿದೆ. 6 ಡಿವೈಡೆಡ್ ಬೈ 618 ಅಂತ ಹೇಳಿದೀನಿ. ಸೊ ಇಲ್ಲಿ 6 ಡಿವೈಡೆಡ್ ಬೈ 618. ಸೊ ನಾನು ಹೇಳ್ತಿದ್ದೀನಿ, ಸೊ ನೀವು ನಂಬರ್ಸ್ ಅನ್ನ 1 ನಂಬರ್ ತಗೋಬೇಕು, 2 ನಂಬರ್ಸ್ ತಗೋಬೇಕು, 3 ತಗೋಬೇಕು. ಅದು ನಾನು ಹೇಳಿದೀನಿ, ಇದು ಮತ್ತೆ ಇದು ಈಕ್ವಲ್ ಇದ್ರೆ ಯು ಹ್ಯಾವ್ ಟು ಚೂಸ್ ಓನ್ಲಿ 1 ನಂಬರ್ ಇನ್ ದಿಸ್ ಡಿವಿಡೆಂಟ್. ಅಂದ್ರೆ ಭೋಜ್ಯದಲ್ಲಿ ಒಂದೇ ನಂಬರ್ ತಗೋಬೇಕು. 6 1s are 6, ಇಟ್ ಈಸ್ 0. ನೌ 1 ಅನ್ನ ಒಂದ್ ಸಾರಿ ಡಿವಿಷನ್ ಸ್ಟಾರ್ಟ್ ಮಾಡಿದ್ಮೇಲೆ ಒಂದೊಂದೇ ನಂಬರ್ನ ಇಳಿಸ್ಕೊಳಕ್ಕೆ ಅವಕಾಶ ಇರೋದು, ಅದಕ್ಕಿಂತ ಜಾಸ್ತಿ ಇಳಿಸ್ಕೋಬಾರ್ದು. ಆಯ್ತಾ? ಇಳಿಸ್ಕೊಂಡ್ರೆ ಲೆಕ್ಕ ತಪ್ಪಾಗುತ್ತೆ. ಸೊ ಹಾಗಾದ್ರೆ 1 6 ಡಿವೈಡ್ ಆಗುತ್ತಾ ಸರ್? 100% ಆಗುತ್ತೆ. ಯಾಕೆಂದ್ರೆ ನಾನ್ ನಿಮ್ಗೆ ಮೊನ್ನೆ ಟೇಬಲ್ಸ್ ಅಥವಾ ಮಗ್ಗಿಯನ್ನ ಬರ್ಸ್ಬೇಕಾದ್ರೆ ಎಲ್ಲ ಮಗ್ಗಿಗಳು ಸ್ಟಾರ್ಟ್ ಆಗೋದು 0 ಟೈಮ್ಸ್ ಇಂದ. ನಾವೇನ್ ಮಾಡಿದೀವಿ, 0ನ ಕೌಂಟ್ ಮಾಡಲ್ಲ, ಅದು ಬಂದಾಗ ಅದ್ರ ಸಮಸ್ಯೆ ಯೋಚನೆ ಮಾಡ್ತೀವಿ. ಅದಕ್ಕೋಸ್ಕರ ಈಗ 1 0 6 ಇಂದ ಭಾಗ ಆಗುತ್ತೆ 0 ಟೈಮ್ಸ್ಗೆ. 0 into 6 0, it is 1. So now it is 18. 6 3s are 18. Now when division is remainder is 0, it is called complete division ಅಂತ ಕರಿತೀವಿ. ಕಂಪ್ಲೀಟ್ ಡಿವಿಷನ್. ಯಾವಾಗ ರಿಮೈಂಡರ್ 0 ಬಿಟ್ ಬೇರೆ ಬಂತಂದ್ರೆ ಅದನ್ನ ಕಂಪ್ಲೀಟ್ ಡಿವಿಷನ್ ಅಂತ ಕರೆಯೋದಿಲ್ಲ. ಸೊ ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ನಾನು ನಿಮಗೆ ಕೊಟ್ಟಿದ್ದೆ. 7 ಡಿವೈಡೆಡ್ ಬೈ 714 ಕೊಟ್ಟಿದ್ದೆ. ಹೌದು, ಐ ಥಿಂಕ್ ನೀವು ಅನ್ಕೊಂಡಿದ್ದೀನಿ. ಸೊ ಈಗ ನಾನು ಹೇಳಿದ್ದೀನಿ, ಇವೆರಡು ಈಕ್ವಲ್ ಇದಾವೆ, ಒಂದೇ ನಂಬರ್ ತಗೋಬೇಕು. 7 1s are 7. ನೌ ಇಟ್ ಈಸ್ 0. 1 ಅನ್ನ ಇಳಿಸ್ಕೊಳ್ಳಿ. ಸೊ 1 ಅನ್ನ 7 ಇಂದ ಡಿವೈಡ್ ಮಾಡಕ್ ಆಗುತ್ತಾ? ಇಲ್ಲ. ಆಗುತ್ತೆ ಸರ್, 100%. ನಾ ಹೇಳ್ತೀನಿ ಸರ್, 1 ಟೈಮ್ಗೆ ಆಗಲ್ಲ, 0 ಟೈಮ್ಸ್ಗೆ ಹೋಗ್ಬೇಕು. 0 ಇಲ್ಲಿ ಕಟ್ಬಿಟ್ಟು ಈ 0 ಇಂದ 7 ಮಲ್ಟಿಪ್ಲೈ ಮಾಡ್ರಿ, 0 ಬರುತ್ತೆ. ನಾನು ಬರ್ಸಿದ್ದೆ ನಿಮಗೆ, 0 ಇಂದ ಯಾವುದೇ ನಂಬರ್ ಮಲ್ಟಿಪ್ಲೈ ಮಾಡಿದ್ರು 0 ಬರುತ್ತೆ. 1ಗೆ ಯಾವುದೇ ನಂಬರ್ ಮಲ್ಟಿಪ್ಲೈ ಮಾಡಿದ್ರು ಸೇಮ್ ನಂಬರ್ ಬರುತ್ತೆ ಅಂತ ಆ ಕಾನ್ಸೆಪ್ಟ್ ಅನ್ನು ಅವತ್ತೇ ಕ್ಲಿಯರ್ ಮಾಡಿದೀನಿ. ಓಕೆ, ನೌ ಇಟ್ ಈಸ್ 14. 7 2s are 14. ಸೊ ನಾನು ಓಕೆ, ಈಗ ಸೊ ಇನ್ನೊಂದು ಪ್ರಾಬ್ಲಮ್ ಕೊಟ್ಟಿದ್ರೆ 3 ಡಿವೈಡೆಡ್ ಬೈ 312. 3 ಡಿವೈಡೆಡ್ ಬೈ 312. ಒನ್ ಮೋರ್ ಪ್ರಾಬ್ಲಮ್ ಇಸ್ ಗಿವನ್. ಸೊ ನೋಡ್ರಿ, ಈಗ 3 1s are 3. ಓಕೆ, ಕೆಲವೊಬ್ರು ಪುಣ್ಯಾತ್ಮರು ಏನ್ ಮಾಡ್ತಾರೆ, ಇಲ್ಲಿ 12 ಇಳಿಸ್ಕೊಂಡ್ಬಿಡ್ತಾರೆ. 3 4s are 12 ಮಾಡ್ತಾರೆ. ಸೊ ನೋಡಿ, ಇವೆರಡನ್ನ ಮಲ್ಟಿಪ್ಲೈ ಮಾಡಿದಾಗ ಇದು ಬರಬೇಕು. ಸೊ 14 into 3 42 ಆಗುತ್ತೆ. ನಮ್ದು ಎಷ್ಟಿದೆ? 312. ಹಾಗಾದ್ರೆ ನಮ್ ಡಿವಿಷನ್ ಪ್ರೋಸೆಸ್ ರಾಂಗ್ ಇದೆ. ನೋಡ್ರಿ, ನಾವು ಡಿವಿಷನ್ ಮಾಡಿರೋದು ಕರೆಕ್ಟ್ ಅಂತ ನಿಮ್ ತಲೆ ಒಳಗೆ ಬರ್ಬೇಕು ಅಂದ್ರೆ ಇದು ಮತ್ತೆ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿರೋ ನಂಬರ್ ಬರ್ಬೇಕು. ಬರ್ತಾ ಇದೆಯಾ? 14 into 3 14 42 ಬರ್ತಾ ಇಲ್ಲ. ಹಂಗಾದ್ರೆ ನಾವು ಮಾಡಿರೋ ತಪ್ಪಿದೆ. ಈ ಡಿವಿಷನ್ ಪ್ರೊಸೆಸ್ ರಾಂಗ್. ಯು ಕ್ಯಾನ್ ಗೋ ಫಾರ್ ನೆಕ್ಸ್ಟ್. ಅರೈಸ್ ಇಟ್. ನಿಮಗೆ ತೋರಿಸ್ತಿದ್ದೀನಿ. ಮತ್ತೆ ನಾನು ಅಗೇನ್ ಇಲ್ಲಿಗೆ ಹೋಗ್ತೀನಿ. 3 so 3 1s are 3. Okay, 0 1. So 1 it is divisible by 3 by 0 times, not by 1 time. 0 1 3ರಿಂದ ಭಾಗ ಆಗುತ್ತೆ 0 ವರ್ತಿಗೆ. ಸೊ 0. ಓಕೆ, 1. ಓಕೆ, 12 ಉಳಿತು. ಸೊ ನೆಕ್ಸ್ಟ್ 3 4 12. ಸೊ ಇಟ್ ಈಸ್ ದ ಡಿವಿಷನ್ ಪ್ರೋಸೆಸ್. ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿದೀನಿ. ಬಹಳಷ್ಟು ಪ್ರಾಬ್ಲಮ್ಸ್ ಮಾಡಿಸಿದ್ದೀನಿ, ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ಎಕ್ಸಾಂಪಲ್ಸ್ ಜೊತೆಗೆ ನಿಮ್ಗೆ ಏನ್ ತಲೆ ಒಳಗಿರ್ಬೇಕು ಅಂದ್ರೆ, ಸೊ ನಾವು ಒಂದಿಷ್ಟು ನೀವು ವರ್ಕೌಟ್ ಮಾಡ್ಬೇಕು. ನಿಮ್ ಪೇರೆಂಟ್ಸ್ ಹತ್ರ ಬೇರೆ ಬೇರೆ ಪ್ರಾಬ್ಲಮ್ಸ್ ಹಾಕ್ಸ್ಕೋಬೇಕು. ಆಯ್ತಲ್ಲ? ಹಾಕ್ಸ್ಕೊಂಡ್ ಮಾಡಿದ್ರೆ ಸೊ ನಿಮಗೆ ಅರ್ಥ ಆಗುತ್ತೆ. ಐ ಥಿಂಕ್ ಒನ್ ಮೋರ್ ಪ್ರಾಬ್ಲಮ್, ಐ ಟೇಕ್ ಇಟ್ ಎಸ್ 4 ಡಿವೈಡೆಡ್ ಬೈ 932. ಡಿವೈಡ್ ಮಾಡೋಣ. 4 ಡಿವೈಡೆಡ್ ಬೈ 932. ಸೊ 1 ನಂಬರ್ ತಗೊಂತೀರಿ, 2 ನಂಬರ್ ತಗೊಂತೀರಿ. ನಾ ಹೇಳ್ತಿದ್ದೀನಿ, ಇದು ಸಮ ಇರ್ಬೇಕು 1. ಆಯ್ತಾ? ಮತ್ತೆ ಸೆಕೆಂಡ್ ನಂಬರ್ ಏನು?
ಈ ಸೆಕೆಂಡ್ ಕಾನ್ಸೆಪ್ಟ್ ಏನ್ ಹೇಳಿದೀನಿ, ಈಗ 1 ನಂಬರ್ ತಗೊಂತೀರ, 2 ನಂಬರ್ ತಗೊಂತೀರ, ಇದಕ್ಕಿಂತ ಇದು ದೊಡ್ಡದಿತ್ತು ಅಂದ್ರೆ ಒಂದೇ ನಂಬರ್ ತಗೋಬೇಕು, ಅದು ಈಕ್ವಲ್ ಇದ್ರೆ ಒಂದೇ ನಂಬರು, ಇದಕ್ಕಿಂತ ಇದು ಚಿಕ್ಕದಿದ್ರೆ ಪಕ್ಕದಲ್ಲಿರೋ ಸಂಖ್ಯೆ ತಗೋಬೇಕು ಅಂತ ಹೇಳಿದೀನಿ. ಸೊ ಮತ್ತೆ ನೋಡೋಣ. ಈಗ 1 ನಂಬರ್ ತಗೊಂತೀನಿ, 4 2s 8, 1 ಉಳಿತು 13, 4 3s 12, ಓಕೆ 1 12, again 4 3s 12, it is the remainder division. ಸೊ ನೋಡಿ, ಈಗ ನೆಕ್ಸ್ಟ್ ಪ್ರಾಬ್ಲಮ್ ಇದ್ರಲ್ಲಿ ನಾನು ಹೇಳ್ತೀನಿ ಇದು ನೋಡ್ಬೇಕು, ಇದು ಸಮ ಇದ್ರೆ ಒಂದೇ, ಇದಕ್ಕಿಂತ ಇದು ದೊಡ್ಡದಿದ್ರು ಒಂದೇಯ, ಬಟ್ ಇದಕ್ಕಿಂತ ಇದು ಚಿಕ್ಕದಿದ್ರೆ ಎಷ್ಟು ನಂಬರ್ಸ್ ತಗೋಬೇಕು, 2 ನಂಬರ್ಸ್ ತಗೋಬೇಕು ಅಂತ ಹೇಳಿದೀನಿ. ಸೊ ಐ ವಿಲ್ ಟೇಕ್ ಒನ್ ಮೋರ್ ಗಿವ್ ಪ್ರಾಬ್ಲಮ್. 8 divided by 168. ಸೊ ಈಗ 1 ನಂಬರ್ ತಗೊಂತೀರೋ, 2 ನಂಬರ್ ತಗೊಂತೀರೋ. ಸೊ ನಾನು ಹೇಳ್ತಿದ್ದೀನಿ ಸರ್, ಸೊ ಇಲ್ಲಿ 1 ನಂಬರ್ ತಗೊಂತಿದ್ದೆ, ಇದಕ್ಕಿಂತ ಇದು ಚಿಕ್ಕದಾಗುತ್ತೆ ಅಂದ್ರೆ ಏನ್ ಮಾಡ್ಬೇಕು, ಈಕ್ವಲ್ ಇರಬೇಕು ಅಥವಾ ಅದಕ್ಕಿಂತ ದೊಡ್ಡದಿರ್ಬೇಕು. ಆದ್ರೆ ಯಾವುದೇ ಕಾರಣಕ್ಕೂ ಕಡಿಮೆ ಇದ್ರೆ ಡಿವೈಡ್ ಮಾಡಕ್ ಆಗಲ್ಲ. ಅದಕ್ಕೆ ಏನೇನ್ ಮಾಡ್ತೀನಿ, ಒಂದ್ರ ಪಕ್ಕದಲ್ಲಿ ಇರೋದನ್ನ ತಗೊಳಕ್ ಅವಕಾಶ ಇದೆ. ಎಲ್ಲಿ ತನಕ, ಇದಕ್ಕಿಂತ ಈ ನಂಬರ್ ದೊಡ್ಡದಾಗತ್ತೆ. 16 6 ತಗೊಂಡ ತಕ್ಷಣ ಇಟ್ ಬಿಕಮ್ 16 ಆಯ್ತು, ಆವಾಗ ತಗೋಬಹುದಲ್ವಾ, ಅಲ್ಲಿಗೆ ಡಿವೈಡ್ ಮಾಡ್ಬೋದು. 8 2s 16, 0. ನಾವು 1 ಇಳಿಸ್ಕೊಳ್ಳಿ, 8 1s 8, 0. ಇದು ನಿಮ್ ತಲೆ ಒಳಗೆ ಇರಬೇಕು. ಸೊ ನೆಕ್ಸ್ಟ್ ಈಸ್ 3 6 divided by 3 1 7 6 4. ಸೊ ನೋಡಿ, ಈಗ 1 ತಗೊಂತೀರ, 2 ತಗೊಂತೀರ ನಂಬರ್ಸ್. ಸೊ ನೋಡ್ರಿ, ನಾ ಹೇಳಿದ್ದೀನಿ ಇಲ್ಲಿ ನೀವು ಇದು ಕಂಪೇರ್ ಮಾಡಿದಾಗ 2 ಈಕ್ವಲ್ ಇರ್ಬೇಕು. ಒಂದು ಇಲ್ಲಿರೋ ನಂಬರು ಇದಕ್ಕಿಂತ ಈ ನಂಬರ್ ಇದಕ್ಕಿಂತ ದೊಡ್ಡದಿದ್ರೆ 1 ತಗೋಬೇಕು, ಬಟ್ ಇದಕ್ಕಿಂತ ಇದು ಚಿಕ್ಕದಿದ್ದಾಗ ಪಕ್ಕದಲ್ಲಿರೋ ತಗೋ. ಈ 3 ಕಾನ್ಸೆಪ್ಟ್ಸ್ ಅನ್ನ ಕ್ಲಿಯರ್ ಮಾಡಿದೀನಿ. ಯು ಹ್ಯಾವ್ ಟು ಕಂಪೇರ್ ದೀಸ್ 2 ಫಸ್ಟ್ ನಂಬರ್ಸ್. ಇದು ಈಕ್ವಲ್ ಇದೆ 1 ನಂಬರ್, ಇದು ಇದಕ್ಕಿಂತ ದೊಡ್ಡದೆ 1 ನಂಬರು, ಇದು ಇದಕ್ಕಿಂತ ಚಿಕ್ಕದಿದೆ, ಪಕ್ಕದಲ್ಲಿರೋ ತಗೊಂತಾ ಹೋಗ್ಬೇಕು. ಒಂದೇ ತಗೋಬೇಕು ಅಂತ ಏನಿಲ್ಲ, 2 ತಗೋಬಹುದು, 3 ತಗೋಬಹುದು, ಎಲ್ಲಿ ತನಕ, ಇದಕ್ಕಿಂತ ದೊಡ್ಡದಾಗ ತನಕ. ಸೊ ಐ ವಿಲ್ ಟೇಕ್ 3 ತಗೊಂಡ್ರೆ ಆಗಲ್ಲ, 31 ತಗೊಂಡೆ. ಸೊ ಇಟ್ ಬಿಕಮ್ಸ್ 31 6 ಗಿಂತ ದೊಡ್ಡದಾಗುತ್ತೆ. ಅಲ್ಲಿಗೆ 6 5s 30, 1 ಉಳಿತು 17 ಆಯ್ತು, 6 2s 12, 5 ಉಳಿತು 56 ಆಯ್ತು, 6 9s 54 ಆಯ್ತು, 2 ಉಳಿತು 24 ಆಯ್ತು, 6 4s 24 ಆಯ್ತು, ಇಟ್ ಈಸ್ 0. ಸೊ ನೋಡ್ರಿ, ಈ ತರ ಕಾನ್ಸೆಪ್ಟ್ ನಿಮಗೆ ತಲೆ ಒಳಗೆ ಬರ್ತಾ ಹೋಗ್ಬೇಕು. 24 ಮೈನಸ್ 24, ಓಕೆ, 24 ಮೈನಸ್ 24 ಆದ್ರೆ ಸೊ ನಾವ್ ಇಟ್ ಈಸ್ 0. ಓಕೆ, ಐ ಥಿಂಕ್ ಇಟ್ ಈಸ್ ಕ್ಲಿಯರ್. 24 ಮೈನಸ್ 24 ಇಟ್ ಈಸ್ 0. ಸೊ ನೋಡಿ, ನಿಮ್ ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗ್ತಾ ಹೋಗೋದಂಗೆ ಅರ್ಥ ಆಗ್ತಾ ಹೋಗ್ತದೆ. 24 ಮೈನಸ್ 24 ಇಟ್ ಈಸ್ 0. ಏನಾದ್ರು ಡೌಟ್ಸ್ ಇದ್ರೆ ಕೇಳಿ. ಸೊ ನಾನು ಯೂಟ್ಯೂಬ್ ಚಾನಲ್ ಬಹಳ ಜನ ನೋಡ್ತಾ ಇದ್ದೀರಿ, ಕ್ಲಾಸ್ ಕೇಳ್ತಾ ಇದ್ದೀರಿ, ಯಾರ್ದೋ ಕಡೆಯಿಂದ ಲಿಂಕ್ ಬಂದಿರುತ್ತೆ, ಶೇರ್ ನೋಡ್ತಿದ್ದೀರಿ. ಸೊ ಈಚ್ ಅಂಡ್ ಎವ್ರಿ ಪಾರ್ಟ್ ಅನ್ನ ನಿಮ್ಗೆ ಸಿಗ್ಬೇಕು. ಇನ್ನೊಬ್ಬರ ಹತ್ರ ಶೇರ್ ನಾನು ಕಾಯೋದ್ ಬೇಡ ಅಂದ್ರೆ ಯು ಕ್ಯಾನ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ MBPL 74. ಅಂಡ್ ಎನಿ ಡೌಟ್ಸ್, ಮುಂದಿನ ಯಾವುದೇ ಸಮಸ್ಯೆ ಇದ್ರೆ ನನ್ನ ನಂಬರಿಗೆ ಕಾಲ್ ಮಾಡಿ. ಅಲ್ಲಿ ನಂಬರ್ ಇದೆ 9060975075 ಅಂತ ಕಾಲ್ ಮಾಡ್ಬಿಟ್ಟು, ಸರ್ ಈ ಪ್ರಾಬ್ಲಮ್ ಹೆಂಗ್ ಮಾಡೋದು, ಈ ಡಿವಿಷನ್ ಮಾಡ್ತಾ ಇದ್ದೀವಿ, ಡಿವಿಷನ್ ಅಲ್ಲಿ ಇನ್ನ ಪ್ರಾಬ್ಲಮ್ಸ್ ಬರ್ತವೆ, ಅವಾಗ ಕೇಳಿದ್ರೆ ನಿಜ ಹೇಳ್ಕೊಳ್ಳೋಣ ಅನ್ನೋದು ನನ್ನ ಆಲೋಚನೆ ಇದೆ. ಬಟ್ ನಾನು ನಿಮಗೆ ಬರಬಹುದಾದ ಸಮಸ್ಯೆಗಳನ್ನು ಯೋಚನೆ ಮಾಡಿ ಎಲ್ಲಾ ಪ್ರಾಬ್ಲಮ್ಸ್ ಮಾಡ್ತಾ ಇದ್ದೀನಿ. ಇನ್ನ ನಾನ್ ಮಾಡೋದ್ರಲ್ಲೇ ಬಿಟ್ಬಿಟ್ಟು ಇನ್ನೂ ನನಗೆ ಇನ್ನೊಂದು ಸಮಸ್ಯೆ ಇದೆ ಅಂದ್ರೆ ನನ್ನ ನಂಬರಿಗೆ ವಾಟ್ಸಪ್ ಮಾಡ್ರಿ. ನಾನು ಅಲ್ಲಿ ಕ್ಲಾಸಲ್ಲೂ ಹೇಳ್ಕೊಡ್ತೀನಿ, ನಿಮಗೆ ಇಂಡಿವಿಜುವಲ್ ಆಗಿ ವಾಟ್ಸಪ್ ಅಲ್ಲೂ ಸಹ ಶೇರ್ ಮಾಡ್ತೀನಿ. ಓಕೆ,
So I will go for next problem. 19038. 2 divided by 19038. ಸೊ ಯಾಕೆ ಸರ್ ನಾನು ಮಾಡ್ತಾ ಇದ್ದೀನಿ ಅಂದ್ರೆ, ಯಾಕೆ ಈ ಪ್ರಾಬ್ಲಮ್ಸ್ ಎಲ್ಲ ಮಾಡ್ತಿದ್ದೀನಿ ಅಂದ್ರೆ, ನೀವು ಪರ್ಫೆಕ್ಟ್ ಆಗ್ಬೇಕು ಅನ್ನೋದು ನನ್ನ ಆಲೋಚನೆ. ಸೊ ನೋಡ್ರಿ, ಈಗ 1 ತಗೊಂತಿರೋ 19 ತಗೊಂತಿರೋ. ಸೊ ಯಾಕೆ ಒಂದೇ ತಗೊಳಲ್ಲ? ಸೊ 19 ಯಾಕೆ ತಗೊಂತೀವಿ ಅಂದ್ರೆ, ನಾನು ಹೇಳ್ತೀನಿ ಸರ್, ನೀವು ಹೇಳಿದ್ರಿ ಸರ್, ಈ ನಂಬರು ಇವರು ಈಕ್ವಲ್ ಇರಬೇಕು, ಅಥವಾ ಇವ್ರಿಗಿಂತ ದೊಡ್ಡವ್ರು ಇರ್ಬೇಕು, ಅಥವಾ ದೊಡ್ಡವ್ರು ಇರ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಸರ್? ಅದ್ರ ಪಕ್ಕದಲ್ಲಿರೋರು ತಗೊಂತ ಹೋಗ್ಬೇಕು. ಎಲ್ಲಿ ತನಕ? ಇವ್ರಿಗಿಂತ ದೊಡ್ಡವರಾಗ ತನಕ. ಸೊ ನೋಡಿ, 1 2ಕ್ಕಿಂತ ಚಿಕ್ಕದು ಅಂದ್ರೆ ಡಿವೈಡ್ ಮಾಡಕ್ ಆಗಲ್ಲ. ಒಂದ್ರ ಪಕ್ಕದಲ್ಲಿರೋರು ತಗೊಂಡ್ರೆ 19 ಆಯ್ತು. 19 2ಕ್ಕಿಂತ ದೊಡ್ಡದಿದೆ. ನಾವು ಯು ಕ್ಯಾನ್ ಗೋ ಫಾರ್ ಡಿವಿಷನ್. 2 9s 18. 1 ಉಳಿತು, ಪಕ್ಕದಲ್ಲಿರೋ 0 ಇಳಿಸ್ಕೊಂಡೆ. ಸೊ ನಾವು ಇಟ್ ಈಸ್ ಡಿವಿಸಬಲ್ ಬೈ 2. 2 5s 10. 0 3 ಬಂತೀಗ. 3 is divisible by 2. 2 1s 2. ಓಕೆ, 18 ಉಳಿತು. 2 9s 18. ಕಂಪ್ಲೀಟ್ ಡಿವಿಷನ್ ಅಂತ ಕರಿತೀವಿ ಇದಕ್ಕೆ. ಎನಿ ಡೌಟ್ಸ್ ಇದ್ರೆ ಕೇಳ್ರಿ. ಇನ್ನೊಂದು ಪ್ರಾಬ್ಲಮ್ ಮಾಡೋಣ, ನೋಡೋಣ. ಕೊಡ್ಲ ನಿಮಗೆ? Six divided by 2 4 6 6. ಸೊ ನೋಡೋಣ. ಸೊ ಈಗ 6 divided by 2 4 6 6 ಇದೆ. ಈಗ 6 ಇಂದ 2 ಡಿವೈಡ್ ಆಗುತ್ತಾ? ಆಗುತ್ತೆ. ಅನ್ನೋದಕ್ಕಿಂತ ಮುಖ್ಯವಾಗಿ ನಮ್ಮ ನಿಯಮಗಳೇನಿದೆ, ವಾಟ್ ಇಸ್ ದ ರೂಲ್ ಟು ಸ್ಟಾರ್ಟ್ ಡಿವಿಷನ್? ಡಿವಿಷನ್ ಪ್ರೋಸೆಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಏನು ರೂಲ್ ಅನ್ನ ನಾವೇ ಮಾಡ್ಕೊಂಡಿದೀವಿ ಅಂದ್ರೆ, ನಾನು ಹೇಳ್ತಿದ್ದೀನಿ, ಈ ಊರು ಇದಲ್ಲ, ಈ ನಂಬರ್ ಇಲ್ಲಿರೋ ಫಸ್ಟ್ ನಂಬರು ಇವರಿಗೆ ಈಕ್ವಲ್ ಇದ್ರು ಓಕೆ, ಫಸ್ಟ್ ನಂಬರು ಇದಕ್ಕಿಂತ ದೊಡ್ಡದಿದ್ರು ಓಕೆ, ಫಸ್ಟ್ ನಂಬರು ಇದಕ್ಕಿಂತ ಚಿಕ್ಕದಿದ್ರೆ ಏನ್ ಮಾಡ್ಬೇಕು ಸಾ? ಅದು ಪಕ್ಕದಲ್ಲಿರೋ ಸಂಖ್ಯೆಗಿಂತ ದೊಡ್ಡದಾಗ ತನಕ ಪಕ್ಕದಲ್ಲಿರೋರು ತಗೊಂಡು ಹೋಗ್ಬೇಕು. ಈಗ ನೋಡ್ರಿ, 2 ನಾಟ್ 6 ಕಂಪೇರ್ ಮಾಡ್ರಿ, ಇಟ್ ಈಸ್ ಸ್ಮಾಲ್. ಅದಕ್ಕೆ ಏನ್ ಮಾಡಿದೆ? ಪಕ್ಕದಲ್ಲಿರೋ ತಗೊಂಡೆ. 24 ಆಯ್ತು. 6 4s 24. ನಾವು ಇಟ್ ಈಸ್ 0. ಸೊ ಒನ್ಸ್ ಡಿವಿಷನ್ ಪ್ರೋಸೆಸ್ ಸ್ಟಾರ್ಟ್ ಆದ್ಮೇಲೆ ಎಷ್ಟು ನಂಬರ್ ಇಳಿಸ್ಕೋಬಹುದು? ಓನ್ಲಿ 1 ನಂಬರ್ ಅಟ್ ಎ ಟೈಮ್. 1 ನಂಬರ್ ಮಾತ್ರ. 6 1s 6 0. ಸೊ ಅಗೈನ್ 6 ಇಳಿಸ್ಕೊಳ್ಳಿ. 6 1s 6. ಸೊ ಈಗ ಕನ್ಫರ್ಮ್ ಮಾಡಿ 411ಗೆ 6 ಇಂದ ಮಲ್ಟಿಪ್ಲೈ ಮಾಡ್ರಿ. ಈ ನಂಬರ್ ಬರುತ್ತಾ ನೋಡ್ರಿ. 6 1s 6 6 1s 6 6 4s 24. ಅಲ್ಲಿಗೆ ನಾವು ಡಿವಿಷನ್ ಮಾಡೋದು ಕರೆಕ್ಟ್ ಇದೆ ಅಂತ. ಇದನ್ನು ನೀವು ಮಾಡೋದು ಕಲ್ತಿರ್ಬೇಕು. ನಾವು ಮಾಡಿರೋ ಡಿವಿಷನ್ ಪ್ರಾಸೆಸ್ ಕರೆಕ್ಟ್ ಇದೆ ಅಂತ ಯಾವ ಬೇಸಿಸ್ ಮೇಲೆ ಕೈ ಹಿಡ್ಕೋಬೇಕು? ನಾನು ಹೇಳಿದ್ದೀನಿ, ಈ ಬೋತ್ ದಿಸ್ ಅಂಡ್ ದಿಸ್ ಯು ಹ್ಯಾವ್ ಟು ಮಲ್ಟಿಪ್ಲೈ. ಯಾವಾಗ? 0 ಉಳಿದಾಗ. 0 ಉಳಿದೇ ಇದ್ರೆ ಅದೊಂದು ತೋರಿಸ್ಬಿಡ್ತೀನಿ. 0 ಉಳಿದೇ ಇದ್ರೆ ಇಲ್ಲಿ ಉಳಿದಿರೋ ರಿಮೈಂಡರ್ನು ಸಹ ಇಲ್ಲಿ ಎರಡನ್ನು ಮಲ್ಟಿಪ್ಲೈ ಮಾಡಿ ಆ ರಿಮೈಂಡರ್ನ ಆಡ್ ಮಾಡಿದ್ರೆ ಈ ನಂಬರ್ಗೆ ಈಕ್ವಲ್ ಆಗಬೇಕು. ಅರ್ಥ ಆಗಿದೆ ಅನ್ಕೊಂಡಿದೀನಿ? ಮತ್ತೊಂದು ಕೊಡ್ಲ ನೋಡೋಣ. ಸೊ ನೋಡಿ, ಆ ತರದೊಂದು ತೋರಿಸ್ಬಿಡ್ತೀನಿ. 5 5 40 5 1s 47. ಸೊ ನೋಡ್ರಿ, ಈಗ 5 5 ಈಕ್ವಲ್ 1 ನಂಬರ್. ಓಕೆ, 5 5 ಈಕ್ವಲ್ 1 ನಂಬರ್. 5 1s 5 0. 4 ಇಟ್ ಈಸ್ ಡಿವಿಸಬಲ್ ಬೈ 5. 4 5ರಿಂದ ಭಾಗ ಆಗುತ್ತೆ. ಎಷ್ಟು ಟೈಮ್ಸಿಗೆ ಅಂದ್ರೆ 0 ಟೈಮ್ಸಿಗೆ. ಯಾರು 5 1 5 ಹೋಗಲ್ಲ ಸಾರ್. ಯಾಕೆ ಅಂದ್ರೆ ನಾವು ಮಗ್ಗಿ ಕಲ್ತಿರೋದು 2 1 2 2 1s 2 3 1s 3 ಆ ತರ ಕಲ್ತಿರೋದ್ರಿಂದ ನಮಗೆ ಈ 0 ಕಾನ್ಸೆಪ್ಟ್ ಮರ್ತೋಗಿರುತ್ತೆ. ಬಟ್ ನೆನ್ಪಿಟ್ಕೊಳ್ರಿ,
4 it is divisible by 5 by 0 times. 4 5ರಿಂದ ಭಾಗ ಆಗುತ್ತೆ ಎಷ್ಟು ಟೈಮ್ಸಿಗೆ? 0 ಟೈಮ್ಸಿಗೆ. ಸೊ ಅಲ್ಲಿಗೆ 0 ಇಂಟು 5 0 4. ಈಗ ಇದು ಶೇಷ 47 ಆಯ್ತು. 47 ಅಂದ್ರೆ 5 9s are 45. ಸೊ ರಿಮೈಂಡರ್ ಇಸ್ 2. ಸೊ ನಾವೀಗ ಮಾಡಿರೋದು ಕರೆಕ್ಟ್ ಅಂತ ಅನ್ಬೇಕಾದ್ರೆ ಏನ್ ಮಾಡ್ಬೇಕು ಸಹ ಅಂದ್ರೆ ತೋರಿಸ್ತೀನಿ ನೋಡ್ರಿ. ಈಗ ಇವೆರಡನ್ನ ಮಲ್ಟಿಪ್ಲೈ ಮಾಡಬೇಕು. 5 ಇಂಟು 109 ಅದಕ್ಕೆ ಉಳಿದಿರೋ ಶೇಷನ ಕೂಡ್ಬೇಕು. 0 ಉಳಿದ್ರೆ ಕೂಡ ಅವಶ್ಯಕತೆ ಇಲ್ಲ. ನೋಡ್ರಿ 5 9 45. ನಾನು ಹೆಂಗ್ ಮಾಡೋದು ಅಂತ ಮಲ್ಟಿಪ್ಲಿಕೇಶನ್ ಹೇಳ್ಕೊಟ್ಟಿದ್ದೀನಿ. 9 5 45ಕ್ಕೆ 5. ಓಕೆ 5 5 0 0 4 5 1 109. ಸೊ ಅಲ್ಲಿಗೆ 45 5 ಪ್ಲಸ್ 2 ಇಟ್ ಈಸ್ 547. ಇಟ್ ಈಸ್ ದ ಆನ್ಸರ್. ಅಲ್ಲಿಗೆ ನಮ್ ಡಿವಿಷನ್ ಪ್ರೊಸೆಸ್ ಪಕ್ಕಾ ಕರೆಕ್ಟ್ ಇದೆ ಅಂತ. 547 ಬರ್ದಂಗೆ 546 ಬಂದ್ರು ಪ್ರಾಬ್ಲಮ್ ರಾಂಗು. ನಾವು ಡಿವಿಷನ್ ನ ತಪ್ಪು ಮಾಡಿದೀವಿ. ನಿಮಗೆ ಡೌಟ್ಸ್ ಬರಲ್ಲ ಸರ್. ನೀವೇನ್ ಹೇಳ್ತೀರ ಅದೇ ವೇದ ವಾಕ್ಯ ಸರ್. ನಮ್ಗೆ ತಲೆ ಒಳಗೆ ಹುಳ ಬರ್ಬೇಕು ಅಂದ್ರೆ ನಾವು ಒಂದಿಷ್ಟು ಬುಕ್ಸ್ ಹತ್ರ ಓದ್ಬೇಕು. ಅವಾಗ ಇನ್ನ ಹೊಸ ಹೊಸ ಪ್ರಾಬ್ಲಮ್ಸ್ ಬರ್ತಾರೆ. ಅವಾಗ ಕಲಿಬಹುದು ನೀವು, ಆಯ್ತಲ್ಲ. ಸೊ ಮತ್ತೊಂದು 2-3 ಪ್ರಾಬ್ಲಮ್ಸ್ ನೋಡೋಣ. ಅಲ್ಲಿಗೆ ಡಿವಿಷನ್ ನಾನು ಕ್ಲಿಯರ್ ಮಾಡ್ಬೇಕೆ ಪ್ರಯತ್ನ ಪಡ್ತೀನಿ. ಸೊ ಇಲ್ಲಿ ಮಲ್ಟಿಪ್ಲಿಕೇಶನ್ ಒಂದು ಪ್ರಾಬ್ಲಮ್ ನಾನು ನಿಮಗೆ ಹೇಳ್ಕೊಡ್ಬೇಕಿತ್ತು. ಸೊ ಅಲ್ಲಿ ಯಾಕೆ ಹಂಗಾಯ್ತು ಅಂತ ನಾನು ಆಕ್ಚುಲಿ ಹೇಳ್ಕೊಡ್ಲಿಲ್ಲ ನಾನು. 5 ಸೊ ಒಂದು ಪ್ರಾಬ್ಲಮ್ ಒಂದೆರಡು ಪ್ರಾಬ್ಲಮ್ ಮಲ್ಟಿಪ್ಲಿಕೇಶನ್ ಮಾಡ್ತಿದ್ದೀನಿ. ಯಾಕೆಂದ್ರೆ 0 ಬಂದ ತಕ್ಷಣ ಅಲ್ಲಿ ಇಡಬೇಕು ಅಂತ ಹೇಳ್ತಾರೆ. ಅದು ರಾಂಗ್ ಕಾನ್ಸೆಪ್ಟ್. 506 ಇಂಟು 4 ಇದೆ. ಸೊ ನೋಡ್ರಿ, ನಮ್ಮ ಪ್ರಕಾರ ಯಾವುದೇ ಮಲ್ಟಿಪ್ಲಿಕೇಶನ್ 1 ನಂಬರ್ ಇರಲಿ 2. ಸೊ ಫಸ್ಟ್ ನಂಬರ್ ಇಂದ ಸ್ಟಾರ್ಟ್ ಮಾಡಿದ್ರೆ ಫಸ್ಟ್ ಲೈನ್ ಅಲ್ಲಿ ಫಸ್ಟ್ ನಂಬರ್ ಕೆಳಗೆ ಬರೀಬೇಕು ಅಂತ ನಿಮ್ ತಲೆ ಒಳಗಿದೆ. 5 4 6 24. 24 ಬಂದ ತಕ್ಷಣ ಮಾರ್ಕ್ ಮಾಡಿ ಕೊಡ್ಬಾರ್ದು. ಈಗ ಕೆಲವೊಬ್ರು ಏನ್ ಗೊತ್ತಾ, 0 ಇರೋದ್ನ 24 ಇಟ್ಬಿಡ್ರಿ. ಸೊ ನಾನು ಅವತ್ತು ಅಲ್ಲಿ ಹೇಳ್ಕೊಡ್ಬೇಕಿತ್ತು. ಆ ಕಾನ್ಸೆಪ್ಟ್ ನನ್ನ ತಲೆ ಒಳಗೆ ಮರ್ತೋಗಿತ್ತು. ಅದಕ್ಕೆ ಇನ್ನೊಂದ್ಸಲ ಕ್ಲಿಯರ್ ಮಾಡ್ತಿದ್ದೀನಿ. 4 6 24. 24 ಅಲ್ಲಿ 4 ಬರ್ದೆ 2 ಉಳ್ಕೊಂಡೆ. 4 ಇಂಟು 0 0. ಆ 0ಗೆ ಈ 2 ನ ಆಡ್ ಮಾಡಿ, ಇಟ್ ಈಸ್ 2. ಮತ್ತೆ ಇಲ್ಲ ಬರೀ ಪಕ್ಕದಲ್ಲಿ ರೌಂಡ್ ಮಾಡಕ್ಕಿಲ್ಲ ಅಷ್ಟೇ. ನೆಕ್ಸ್ಟ್ 4 5s 20. 20 24. ಐ ಥಿಂಕ್ ಕ್ಲಿಯರ್. ಸೊ ನಾನು ಮತ್ತೆ ಇನ್ನೊಂದು ಪ್ರಾಬ್ಲಮ್ ತೋರಿಸ್ತೀನಿ. 70 80 ಇಂಟು 3. ನೋಡ್ರಿ, ಈಗ 3 ಇಂಟು 0. 0ಗೆ ಯಾವುದೇ ನಂಬರ್ ನ ಮಲ್ಟಿಪ್ಲೈ ಮಾಡಿದ್ರೆ 0. ಓಕೆ 0. ಇಲ್ಲಿ ರೌಂಡ್ ಮಾಡಕ್ ಯಾವ್ದು ಇಲ್ಲ. 3 8s 24. 24 ಬಂತು. ಡಬಲ್ ನಂಬರ್ 2 ಡಿಜಿಟ್ ನಂಬರ್ ಬಂದ ತಕ್ಷಣ 1 ಡಿಜಿಟ್ ಬರ್ಕೊಂಡು ರೌಂಡ್ ಮಾಡ್ಬೇಕು. 24 ಬಲ್ಲಿ 4 ಬರ್ದು 2 ಉಳಿತು. 3 ಇಂಟು 0 ನಾನು ಬರ್ಸಿದ್ದೀನಿ. 0 ಜೊತೆಗೆ ಯಾವುದೇ ನಂಬರ್ ನ ಮಲ್ಟಿಪ್ಲೈ ಮಾಡಿದ್ರೆ 0 ಬರುತ್ತೆ ಅಂತ. ಸೊ ಅಲ್ಲಿಗೆ 3 ಇಂಟು 0 0. 0 ಬರ್ದ್ರೆ ಇಲ್ಲಿ 2 ಬಂತು. 2 ಬರೀರಿ. ಸೊ ಇಲ್ಲಿ ಯಾವ್ದು ನಂಬರ್ ರೌಂಡ್ ಮಾಡಕ್ಕಿಲ್ಲ. 3 7s 21. 2 1 2 4 0. ಸೊ ನಾನು ಅವತ್ತು ಮರ್ತ್ ಬಿಟ್ಬಿಟ್ಟೆ. ಮತ್ತೆ ನೀವು ಅನ್ಯತಾ ಭಾವಿಸ್ಬೇಡ್ರಿ. ಈ ಕಾನ್ಸೆಪ್ಟ್ ಕ್ಲಿಯರ್. ಯಾಕೆ ನಾನು ಇಲ್ಲಿ ಸರ್ ಇಲ್ಲಿ ನೋಡ್ರಿ, ಇಲ್ಲಿ ಸರ್ 5 6 24. 24 ಹಂಗೆ ಬರ್ದ್ಬಿಡ್ತಾರೆ. ಬಹಳ ಜನ ಹೇಳ್ಕೊಡ್ತೀವಿ, ನಾವು ಹೇಳ್ಕೊಟ್ಟಿದೀವಿ. ಬಟ್ ಅದು ರಾಂಗ್ ಅನ್ನೋದು ನಮ್ಗೆ ಯಾಕೆ 24 ಬರೀತೀವಿ ಅನ್ನೋದು ಅವ್ರಿಗೆ ಕ್ಲಿಯರ್ ಆಗಬೇಕು. ಸೊ 0 ಬಂದ ತಕ್ಷಣ ಯಾಕೆ 24 ಬರೀತೀವಿ. ಬಟ್ 4 6 24. 24 ಅಲ್ಲಿ 4 ಬರೀಬೇಕು. ಈ 2 ಇಲ್ಲಿರುತ್ತೆ. 4 ಇಂಟು 0 ಮಾಡಿ ಇದು ಈ ನಂಬರ್ಗೆ ಆಡ್ ಮಾಡಿದಾಗ ಏನ್ ಬರುತ್ತೋ ಅದು ಮಾಡ್ಬೇಕು, ಬರೀಬೇಕು. ಓಕೆನಾ. ಸೊ ಮತ್ತೊಂದು ಪ್ರಾಬ್ಲಮ್ ನೋಡೋಣ. 9 0 8 0 7 ಇಂಟು 6. 90807 ಇಂಟು 6. ನೋಡ್ರಿ, ಈಗ 6 7s 42. 42 ಬರ್ಕೋಬೇಕು. 42 ಬರ್ಕೊಂಡ್ಮೇಲೆ ಯು ಹ್ಯಾವ್ ಟು ರೌಂಡ್ ಟು. ಸೊ ನಾವು ರೈಟ್ ಟು 4. 6 ಇಂಟು 0. ನೋಡ್ರಿ, ಇಲ್ಲಿ ಏನ್ ಮಾಡ್ತಾರೆ ಗೊತ್ತಾ, 6 7s 42. 0 ಇದೆ 42 ಇಟ್ಬಿಡು.
ಯಾಕೆ ಇಡಬೇಕು ಪ್ರಶ್ನೆ ಬರುತ್ತೆ ಮಗುಗೆ. ಸರ್ 0 ಬಂದ ತಕ್ಷಣ ಯಾಕೆ ಇಡಬೇಕು? ನಾವು ಆ ಕಾನ್ಸೆಪ್ಟ್ ನಲ್ಲಿ ಕ್ಲಿಯರ್ ಮಾಡಬೇಕು. 6 ಇಂಟು 0 0 ಬಂದ ಇಲ್ಲಿ ಬರ್ಕೋಬೇಕು. 4 ನ ಆಡ್ ಮಾಡು. ಈಗ 42ನೇ ಆನ್ಸರು. ಯಾಕೆ ಅಲ್ಲಿ 0 ಬಂದ ತಕ್ಷಣ ಅಷ್ಟನ್ನು ಬರಿತೀವಿ ಅನ್ನೋ ಕಾನ್ಸೆಪ್ಟ್ ನಮಗೆ ಕ್ಲಿಯರ್ ಆಗಬೇಕು. ನೋಡ್ರಿ, ಈಗ 6 8 48 ಅಲ್ಲಿ 8 ಬರಿತೀವಿ. ಸೊ 4 ಇಲ್ಲಿದೆ. ಸೊ 4 ಇಲ್ಲಿದೆ. 6 ಇಂಟು 0 ಇಲ್ಲಿ ಬರ್ಕೊಂತೀನಿ. 4 6 8 48 ಬರೀರಿ ಅಂತ ಹೇಳ್ಬಿಡ್ತಾರೆ ಬಹಳ ಜನ. ನಾನು ಸೇರ್ಕೊಂಡು ಹೇಳ್ತಿದ್ದೆ, ಬಟ್ ನನಗೆ ಗೊತ್ತಾದ್ಮೇಲೆ ಆ ತಪ್ಪು ಮಾಡಕ್ ನನಗೆ ಇಷ್ಟ ಇಲ್ಲ. ಸೊ ಒಂದು ಮೆಥಡ್ ಅಲ್ಲಿ ಕಲ್ತಿರ್ತೀವಿ, ಬಟ್ ಅದು ಯಾಕೆ ಅಂತ ಪ್ರಶ್ನೆ ಹಾಕೊಂಡಾಗ ಯು ಗಾಟ್ ದ ಆನ್ಸರ್. ನಮಗೆ ಪ್ರಶ್ನೆಗೆ ಹಾಕೊಂಡಾಗ ಉತ್ತರ ಹುಡುಕಕ್ ಸಾಧ್ಯ. ಪ್ರಶ್ನೆನೇ ಹಾಕೊಂಡಿಲ್ಲ ಅಂದ್ರೆ ಎಲ್ಲದು ರೈಟ್ ಅಂತ. ಸೊ 6 9 54 ಇಟ್ ಇಸ್ ದ ಆನ್ಸರ್. ಏನಾದ್ರು ಡೌಟ್ಸ್ ಇದೆಯಾ? ಮಲ್ಟಿಪ್ಲಿಕೇಶನ್, ಡಿವಿಷನ್ ಎಲ್ಲ ಮುಗಿಸಿದ್ದೀನಿ. ಸೊ ಡಿವಿಷನ್ ಇಷ್ಟಕ್ಕೆ ಮುಗಿಸಲ್ಲ ನಾನು. ಮುಂದೆ ಡಿವಿಷನ್ ಹೆಂಗೆ ಕಂಟಿನ್ಯೂ ಮಾಡಬೇಕು ಅನ್ನೋದನ್ನ, ಸೊ ನಾನು ಯಾಕೆ ಈ ಕಾನ್ಸೆಪ್ಟ್ ಇಲ್ಲಿಗೆ ನಿಲ್ಲಿಸ್ತಿದ್ದೀನಿ ಅಂದ್ರೆ, ಇಷ್ಟಿಷ್ಟು ಹೇಳ್ಕೊಡ್ತೀನಿ. ನಾನು ಪೂರ್ತಿ ಡಿವಿಷನ್ ಪ್ರೊಸೆಸ್ ಅನ್ನು ಹೇಳ್ಕೊಟ್ಬಿಟ್ರೆ ಸೊ ಡಿವಿಷನ್ನೇ ಬೇಡ. ಸೊ ನಾನೇನ್ ಮಾಡ್ತೀನಿ, ಒಂದೊಂದೇ ಮೆಟ್ಲನ್ನ ಹಚ್ಕೊಂಡು ಹೋಗ್ತಿದ್ದೀನಿ. ಆಮೇಲೆ ನಿಮ್ಗೆ ಒಂದೊಂದು ದಿನಕ್ಕೆ 4-5 ಮೆಟ್ಲು ಹಚ್ಚ ಅಭ್ಯಾಸ ಮಾಡಬೇಕು. ಫಸ್ಟ್ ಡೇ 1, ಸೆಕೆಂಡ್ ಡೇ 1, ಆಮೇಲೆ 2, 3 ಈ ತರ ಹಚ್ಚೋಬೇಕು. ಏನಾಗುತ್ತೆ, ಒಂದೇ ಸಲ ನಾನು ಡಿವಿಷನ್ ಪ್ರೊಸೆಸ್ ಅನ್ನ ಕಂಟಿನ್ಯೂ ಮಾಡ್ತೇವೆ, ಡೆಸಿಮಲ್ ಪಾಯಿಂಟ್ ಇಟ್ಬಿಟ್ಟು ಮಾಡ್ತಾ ಹೋದ್ರೆ ತಲೆಯೊಳಗೆ ಹುಳ ಬರುತ್ತೆ. ಅದು ಬೇಡ. ಈಗ ನಾನು ಏನ್ ಮಾಡ್ತಿದ್ದಿಲ್ಲ, ಮಲ್ಟಿಪ್ಲಿಕೇಶನ್, ಡಿವಿಷನ್ ಇಟ್ ಈಸ್ ಎನಫ್ 4th 5th ಇಂದ 9th ಇರೋರಿಗೆ. ಮತ್ತೆ ನಾನು ಇದರ ಎಕ್ಸ್ಟೆನ್ಷನ್ ಕ್ಲಾಸ್ ಮಾಡ್ತೀನಿ. ಯಾವಾಗ ನಿಮ್ಗೆ ಎಕ್ಸ್ಟೆನ್ಷನ್ ಕ್ಲಾಸ್ ಅರ್ಥ ಆಗ್ತದೆ, ಎಕ್ಸ್ಟೆಂಡೆಡ್ ಕ್ಲಾಸ್ ಅರ್ಥ ಆಗ್ತದೆ ಅಂದ್ರೆ ಈ ಎಲ್ಲಾ ಬೇಸಿಕ್ ಸ್ಪಾಟ್ಸ್ ಅನ್ನ ನೀವು ಕಲ್ತಾಗ ಮಾತ್ರ ಅರ್ಥ ಆಗ್ತದೆ. ಅವತ್ತು ಎಕ್ದಮ್ ಆಗಿ ನಾನು ಇವತ್ತು ನಾನು 6th ಪಾರ್ಟ್ ಅಂತ ಹಾಕಿರ್ತೀನಿ. ನಾನು 12th ಪಾರ್ಟ್ ಅನ್ನ ಅಪ್ಲೋಡ್ ಮಾಡಿದಾಗ ನೀವು 12th ಪಾರ್ಟಿಗೆ ಹೋದಾಗ ಅಲ್ಲೆಲ್ಲ ಡೆಸಿಮಲ್ ಪಾಯಿಂಟ್ ಇಟ್ಟಿರ್ತೀನಿ. ಸರ್ ಎಲ್ಲಿ ಬಂತು ಸರ್, ಹೆಂಗ್ ಬಂತು ಸರ್ ಅಂತ ತಲೆ ಒಳಗೆ ಬರಲ್ಲ. ಈಗ ನಾನು ಇಲ್ಲಿ ಹೇಳ್ಕೊಟ್ಟಿದ್ದೀನಿ 6 7 42 40 ಬರೀತೀನಿ. ಬಟ್ ನಿಮ್ ತಲೆ ಒಳಗೆ ಆ 42 ಯಾಕೆ ಬರಿಬೇಕು ಅಂತ ನಾನು ಇಲ್ಲಿ ಹೇಳ್ಕೊಟ್ಟಿದ್ದೀನಿ. ಆದ್ರೆ ನೀವು ಕೇಳಕ್ ರೆಡಿ ಇಲ್ಲ. ಹೆಂಗ್ ಗೊತ್ತಾ, ಏನಾಗಿದೆ ಗೊತ್ತಾ, ಯೂಟ್ಯೂಬ್ ನಾನ್ ನೋಡಿರೋ ಅಷ್ಟೇ ಪಟ್ ಅಂತ ಓಡಿಸ್ತೀವಿ. ಸೊ ಯು ಹ್ಯಾವ್ ಟು ಮೇಕ್ ಕ್ಲಿಯರ್ ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಮಾಡ್ಕೊಂಡು ಮುಂದಕ್ಕೆ ಹೋಗಿ ನನಗೆ ಬೇಜಾರಿಲ್ಲ. ಪ್ರಾಬ್ಲಮ್ ಅರ್ಥ ಆಗಿದೆ, ಇಂಥದ್ದು ಇನ್ನೊಂದು 10 ಪ್ರಾಬ್ಲಮ್ ಮಾಡಿದ್ರು ನೀವು ಅದೇ ಮೆಥಡ್ ಇರ್ತೀವಿ. ಮ್ಯಾಥಮೆಟಿಕ್ಸ್ ಅಲ್ಲಿ ಪ್ರಿನ್ಸಿಪಲ್ಸ್ ಒಂದೇ ಇರುತ್ತೆ, ಮೆಥಡ್ ಇಸ್ ಸೇಮ್. ಅದೇ ತರ ನಂಬರ್ಸ್ ಚೇಂಜ್. ಓಕೆ, ಒನ್ ಮೋರ್ ಪ್ರಾಬ್ಲಮ್ ನೋಡೋಣ. ಸೊ ಏನ್ ಸರ್ ಡಿವಿಷನ್ ಮಾಡ್ತಿದ್ದೀರಿ, ಡಿವಿಷನ್ ಅಲ್ಲಿ ಮಲ್ಟಿಪ್ಲಿಕೇಶನ್ ಹೇಳ್ಕೊಡ್ಬೇಕಿದೆ. ಆಕ್ಚುಲಿ ನನಗೆ ಅಲ್ಲಿ ಆ ಕಾನ್ಸೆಪ್ಟ್ ಅನ್ನ ಮರ್ತ್ಬಿಟ್ಬಿಟ್ಟೆ, ಈಗ ಹೇಳ್ಕೊಡ್ತಾ ಇದ್ದೀನಿ. ಸೊ ಐ ವಿಲ್ ಸ್ಟಾರ್ಟ್. ಐ ವಿಲ್ ಗಿವ್ ಒನ್ ಮೋರ್ ಪ್ರಾಬ್ಲಮ್. 9 0 8 2 3 into 7. ನೋಡಿ, 7 3s are 21. ಸೊ ನಾನು ಮಲ್ಟಿಪ್ಲಿಕೇಶನ್ ಯಾವ್ದಕ್ಕೋಸ್ಕರ ಮಾಡ್ತಿದ್ದೀನಿ ಅಂತಂದ್ರೆ, ಇಲ್ಲಿ 0 ಬಂದಾಗ ಅಷ್ಟು ವ್ಯಾಲ್ಯೂನ ಯಾಕೆ ಬರಿಬೇಕು ಅನ್ನೋದನ್ನ ಕ್ಲಿಯರ್ ಮಾಡಕ್ಕೋಸ್ಕರ ಅಲ್ಲಿ ಬಿಟ್ಟಿರೋದನ್ನ ಇಲ್ಲಿ ಕ್ಲಿಯರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕಾನ್ಸೆಪ್ಟ್ ಹೋದ್ಮೇಲೆ ಮತ್ತೆ ನಾನು ಅಲ್ಲಿ ಮಲ್ಟಿಪ್ಲಿಕೇಶನ್ ಹೇಳಿದ್ರೆ ನಿಮ್ಗೆ ಈಗ ಡಿವಿಷನ್ ಮಲ್ಟಿಪ್ಲಿಕೇಶನ್ ಅಕ್ಕಪಕ್ಕ ಇದಾವೆ, ಒಂದಿಷ್ಟು ಅರ್ಥ ಆಗುತ್ತೆ ಅಂತ. 7 3s are 21. ಸೊ ನಾವು ಇಟ್ ಈಸ್ 2 ಉಳಿತು. 7 2s are 14. 14 ಇಲ್ಲಿ ಬರ್ಕೊಂಡ್ರೆ 2 ಕೆಳಗೆ 16. ಸೊ ನಾವು ರೈಟ್ 16. 16 ಅಲ್ಲಿ 6 ನ ರೌಂಡ್ ಮಾಡಿ 1 ಉಳಿತು. ನೆಕ್ಸ್ಟ್ 7 8s are 56. 56 ಅನ್ನ ಇಲ್ಲಿ ಬರೀರಿ. ಸೊ 57 ಆಯ್ತು. 57 ಅಲ್ಲಿ 7 ಇಲ್ಲಿ ಬರೀರಿ. 5 ಉಳಿತು. ಸೊ ನೆಕ್ಸ್ಟ್ 7 ಇಂಟು 0 0. 0 ನ 5 ಕೆಳಗೆ ಬರೀರಿ. ಇಟ್ ಈಸ್ 5. 7 9s are 63. It is the answer. It is the ಮಲ್ಟಿಪ್ಲಿಕೇಶನ್ ಪ್ರೋಸೆಸ್. ವ್ಯಾನ್ 0 ಇದ್ರೆ ಅಷ್ಟು ವ್ಯಾಲ್ಯೂ ಇಡಬೇಕು ಅಂತ ಯಾರು ಹೇಳ್ಕೊಡ್ತಾರಲ್ಲ, ಯಾಕೆ ಅಂತ ಪ್ರಶ್ನೆ ಹಾಕೊಂಡ್ರೆ ಯು ಗಾಟ್ ದಿ ಆನ್ಸರ್. ನಿಮ್ಗೆ ಉತ್ತರ ಸಿಗುತ್ತೆ. ಭಯ ಪಡೋ ಅವಶ್ಯಕತೆ ಇಲ್ಲ. ಎಂಥದೇ ಸಮಸ್ಯೆ ಬಂದ್ರು ನನ್ನ ಜೊತೆಗೆ ಮಾತಾಡಿ. ಮತ್ತೆ ಎಂತ ಸಮಸ್ಯೆ ಅಂದ್ರೆ ಫೈನಾನ್ಷಿಯಲ್ ಬೇರೆ ಬೇರೆ ಸಮಸ್ಯೆಗಳಲ್ಲ, ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂಗೆ ಯಾವುದೇ ಸಮಸ್ಯೆ ಬಂದ್ರು ನನ್ನ ಜೊತೆ ಮಾತಾಡ್ರಿ. ನನ್ನ ಕೈಯಲ್ಲಿ ಎಷ್ಟು ಕ್ಲಿಯರ್ ಮಾಡಕ್ ಸಾಧ್ಯತೆ ಇದೆಯೋ ಅಷ್ಟನ್ನು ನಾನು ಮಾಡ್ತೀನಿ. ನಾನು ಎಲ್ಲ ಪರಿಪೂರ್ಣ ಅನ್ನೋದು ತಪ್ಪು ಕಲ್ಪನೆ. ನನಗೆ ಗೊತ್ತಿರೋದನ್ನ ನಿಮ್ಗೆ ಹೇಳಿ ಎಷ್ಟು ಕನ್ವಿನ್ಸ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅಷ್ಟು ಮಾಡ್ತಾ ಇದ್ದೀನಿ. ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಪ್ರತಿ ಕ್ಲಾಸ್ ಅನ್ನ ನೀವು ನೋಡಿ ನಿಮ್ಮ ಮಕ್ಕಳಿಗೆ, ಯಾರು ಪೋಷಕರು ನೋಡ್ತಾ ಇದ್ರೆ ನಿಮ್ಮ ಮಕ್ಕಳಿಗೆ ಗಣಿತ ಈಸಿ ಆಗ್ಬೇಕು ಅಂದ್ರೆ ನನ್ನ ಪಾರ್ಟ್ 1 ಇಂದ ಪ್ರತಿದಿನ 35 40 ನಿಮಿಷ ಕ್ಲಾಸ್ ಇರುತ್ತೆ. ಪಾರ್ಟ್ 1 ಇಂದ ನಿಮ್ಮ ಆಂಡ್ರಾಯ್ಡ್ ಟಿವಿಲಿ ಹಾಕೊಂಡು
ಹಾಕ್ಬಿಟ್ಟು ನೀವು ಪಕ್ಕದಲ್ಲಿ ಕೂತು ಅಲ್ಲಲ್ಲೇ ಸ್ಟಾಪ್ ಮಾಡ್ಬಿಟ್ಟು ಅದನ್ನ ಬರ್ಕ ನೋಟ್ಸ್ ಮಾಡ್ಕ ಆವಾಗ ನೀವು ಪಕ್ಕ ಕ್ಲಾಸ್ ಕಲಿತಕ್ಕಂತೆ ನೋಡಿದ್ರೆ ಅರ್ಥ ಆಗೋದಕ್ಕಿಂತ ಬರ್ಕೊಂಡಾಗ ಬರ್ದಾಗ ಅರ್ಥ ಆಗೋದು ಬಹಳಷ್ಟು ಈಸಿ ಆಗುತ್ತೆ. ಅದಕ್ಕೆ ನೀವು ಎಲ್ಲ ನೋಟ್ಸ್ ಮಾಡ್ತೀರಿ ಅನ್ಕೊಂಡಿದ್ದೀನಿ. ಸೊ ನಾನು ಈ ಕ್ಲಾಸ್ ಅನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಾಳೆಗೆ ಹೊಸ ಕಾನ್ಸೆಪ್ಟ್ ಒಂದಿಗೆ ನಿಮ್ ಜೊತೆಗೆ ಬರ್ತಿದ್ದೀನಿ.